ಅದೇ ಬಲ್ಲದಲ್ಲಿ ಶ್ರೀನಿವಾಸ್ ಅನ್ನೋ ಒಬ್ಬ ಡೆಲಿಗೇಟ್ ಅವರು ಅವ್ರ ತಾಯಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದ್ದರು. ಬಹುಶಃ ಒಂದು ತೊಟ್ಟು ನೀರು ಸ್ಪೂನಲ್ಲಿ ಹಾಲು ಕುಡಿಸ್ತಾ ಇದ್ರು. ಅಂಥ ಸಮಯದಲ್ಲಿ ಈ ಅಭ್ಯರ್ಥಿಗೆ, ಶಾಸಕರಿಗೆ, ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ಒಂದು ವಿಡಿಯೋ ತೋರಿಸ್ತಾ ಇರ್ತಾರೆ. ಅದು ಆ ಹುಡುಗ ನನಗೆ ಹೇಳಿದ ಮಾತು. ಚುನಾವಣೆ ಸಮಯ ಓಟ್ ಹಾಕ್ಬಿಟ್ಟು ಬಂದ ಮೇಲೆ ಹತ್ಕೊಂಡು ನನಗೆ ಹೇಳಿದ ಮಾತು. ನಾನು ವಿಡಿಯೋ ತೋರಿಸ್ದೆ ಅಣ್ಣ, ನಮ್ಮ ತಾಯಿ ಈ ರೀತಿ ಇದ್ದಾರೆ, ನಾನು ಬರೋಕ್ಕಾಗಲ್ಲ, ನಾನು ಡೆಲಿಗೇಟ್ ಫಾರಮ್ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ, ತಗೊಂಡೋಗಿ ನನ್ನನ್ನು ಇಲ್ಲೇ ಬಿಡಿ, ನಾನು ತಾಯಿ ಕೊನೆ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ, ನಾನು ಇರಬೇಕು ಅಂತ ಬೇಡ್ಕೊಂಡ್ರೆ ಎತ್ತಲ್ಲ ಅತ್ತ ನಿಮ್ಮ ತಾಯಿ ಹಂಗೇನಾದರೂ 3 ಗಂಟೆಯಲ್ಲಿ ನಿಮ್ಮ ಫ್ಲೈಟಲ್ಲಿ ಕಳಿಸ್ತೀವಿ ನಡೆಯೋ ಅದು ಕರ್ಕೊಂಡು ಹೋದ್ರಣ. ನಾನು 21ನೇ ತಾರೀಕು ನಾನು ಅಲ್ಲಿ ಬಸ್ಸಲ್ಲಿ ಹಾಕ್ಕೊಂಡು ಹೋದ್ರು. 24ನೇ ತಾರೀಕು ಬೆಳಗ್ಗೆ ನಮ್ಮ ತಾಯಿ ತೀರ್ಕೊಂಡ್ರು. ನಮ್ಮ ತಾಯಿ ನನ್ನ ಇಲ್ಲ ಅನ್ನೋ ಕೊರಗನೇ ನನ್ನ ತಾಯಿ ತೀರ್ಕೊಂಡ್ರು. ಆ ಶಾಪ ಅವ್ರು ತಟ್ತದೆ ಅಂತ ಹೇಳಿದ್ರು. ಇದೆಲ್ಲ ಯಾರು ಮಾಡೋ ಕೆಲಸ? ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ಶ್ರೀನಿವಾಸ್ ತಾಯಿ ತೀರ್ಕೊಂಡಿದ್ರು ಹಾರ್ಟ್ ಅಟ್ಯಾಕ್ ಆಗಿ. ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಬೇಕಾದ್ರೆ ತಿಳ್ಕೊಳ್ಳಿ. ನೀವು ಅವ್ರ ಮಗನ ಎತ್ಕೊಂಡು ಹೋಗೋ ಸಮಯದಲ್ಲೇ ಅವ್ರ ತಾಯಿ ಸೀರಿಯಸ್. ಹೌದು, ನನಗಿದು ಯಾರು ಹೇಳಿದ್ದಲ್ಲ, ಅದೇ ಶ್ರೀನಿವಾಸ್ ಹೇಳಿದ ಮಾತಿದ್ದು. ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಸದಸ್ಯರು ಬಂದರು, ಹತ್ಕೊಂಡು ಹೇಳಿದ್ರು, ಅಣ್ಣ ನಮಗೆ ಕೊಟ್ಟಿರೋ ಟಾರ್ಚರು ನಮ್ಗೆ ಇದು ಬೇಕಾಗಿರ್ಲಿಲ್ಲ, ನಮ್ಗೆ ಇಷ್ಟು ಟಾರ್ಚರ್ ಆಗಿತ್ತು ಅಂತ ಹೇಳಿದ್ರು. ಒಬ್ಬ ಸುಮಾರು 65 ವರ್ಷ ಆಗಿರ್ಬೋದು, 65-70 ವರ್ಷದ ಒಬ್ಬ ಓಬುಲ್ ರೆಡ್ಡಿ ಅನ್ನೋ ಒಬ್ಬ ರೆಡ್ಡಿ ಸಮಾಜದವರು, ಅವ್ರ ಊರಿನಲ್ಲಿ ಒಬ್ಬ ದೊಡ್ಡ ಕುಟುಂಬದವರು. ಅಣ್ಣ ನನಗೆ ಯಾವ ಪರಿಸ್ಥಿತಿ ಬಂದಿತ್ತು ಅಂತ ಅವ್ರು ಕೊಟ್ಟಿದ್ದ ನಿಮಿಷಕ್ಕೆ ನಾನು ಆ ಶಾಸಕರನ್ನ ನಾನು ಕಾಲು ಹಿಡ್ಕೊಂಡೆ ಅಂತ ಹತ್ಕೊಂಡ. ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ? ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ? ಅದೇ ಆ ಓಬುಲ್ ರೆಡ್ಡಿನ ಅಷ್ಟು 70 ವರ್ಷದ ಒಬ್ಬ ವಯಸ್ಸಾಗಿರ್ತಕ್ಕಂಥ ಒಬ್ಬ ದೊಡ್ಡ ಮನುಷ್ಯನ ಆ ಮಟ್ಟಕ್ಕೆ ನೀವು ಮಾಡಿಸೋಂಥ ನೆಸಿಟಿ ಇತ್ತ ನಿಮಗೆ? ಈ ರಾಜಕಾರಣ ನಮ್ಮ ತಾಲೂಕು ಅವಶ್ಯಕತೆ ಇತ್ತ? ಎಷ್ಟೋ ಜನ ನಾಯಕರು ಮಾಡ್ಕೊಂಡು ಹೋಗಿದ್ದಾರೆ ರಾಜಕಾರಣ ನಮ್ಮ ತಾಲೂಕಲ್ಲಿ. ಎಂ ವಿ ವೆಂಕಟಪ್ಪನವರಿಂದ ಹಿಡಿದು, ಆಲಂಗೂರು ಶ್ರೀನಿವಾಸ್ ಅವರಿಂದ ಹಿಡಿದು, ಅಂಬರೀಷಿಂದ ಹಿಡಿದು, ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು, ನಾಗೇಶ್ ಅವರಿಂದ ಹಿಡಿದು ಯಾರೂ ಈ ಮಟ್ಟಕ್ಕೆ ಇಳಿದಿಲ್ವಲ್ಲ. ಕನಿಷ್ಠ ಪಕ್ಷ ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ತಾಯಿ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಜನರಿಗೆಲ್ಲ ಹೇಳಿದ್ರಲ್ಲ, ಈ ಕ್ಷೇತ್ರದಲ್ಲಿ ನಾನು ಸೋತಾಗ ಅದೇ ನೋವಿನಲ್ಲಿ ನಮ್ಮ ತಾಯಿ ತೀರ್ಕೊಂಡ್ರಂತ. ಈ ತಾಯಿ ಬಗ್ಗೆ ಏನು ಹೇಳ್ತೀರಿ ಈಗ? ನಮ್ಗೆ ಎಲ್ಲಿ ಹೋಗ್ತಿದ್ದ? ನಿಮ್ಗೆ ಡೆಲಿಗೇಟ್ ಫಾರಮ್ ನಿಮ್ಮ ಹತ್ರನೇ ಇದೆ, ಮತ್ತೆ ನಿಮಗೆ ಕೊಡ್ತಾ ಇದ್ದ? ಯಾಕೆ ಅಷ್ಟು ಹಿಂಸೆ ಕೊಟ್ಟರು? ತಾಯಿ ಕೊನೆ ಪ್ರಾಣ ಬಿಡೋ ಟೈಮಲ್ಲಿ ಮಗ ಅಲ್ಲಿ ಇಲ್ವಲ್ಲ, ಏನು ನೀವು ಹೇಳ್ತೀರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ? ನಿಮ್ಮ ಆತ್ಮಸಾಕ್ಷಿ ಇದಾಗ ಹೇಳಿ. ಶ್ರೀನಿವಾಸ್ ತಾಯಿ ತೀರ್ಕೊಂಡಿದ್ರು ಹಾರ್ಟ್ ಅಟ್ಯಾಕ್ ಆಗಿ. ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಬೇಕಾದ್ರೆ ತಿಳ್ಕೊಳ್ಳಿ. ಇಲ್ಲ ಅವ್ನು ಕರ್ಸ್ಕೊಂಡೋಗ್ಬಿಟ್ಟು ಕೇಳಿ, ಹೇಳ್ತಾರೆ. ಶ್ರೀನಿವಾಸ್ ತಾಯಿ ತೀರ್ಕೊಂಡಿದ್ರು ಹಾರ್ಟ್ ಅಟ್ಯಾಕ್ ಆಗಿ. ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಬೇಕಾದ್ರೆ ತಿಳ್ಕೊಳ್ಳಿ. ಇಂಥ ರಾಜಕಾರಣ ಬೇಕಾಗಿತ್ತಾ? ವೋಟರ್ಸ್ ಹೈಜಾಕ್ ಮಾಡ್ಯಾರೆ ಅಂತ ಆ ರೀತಿ ಒಂದು ಆರೋಪಗಳು ಬರ್ತಾ ಇದೆ. ಅದು ಹೈಜಾಕ್ ಮಾಡ್ತಕ್ಕಂಥ ವಂಶ ಅದು ಅಲ್ಲ. ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕು ನನ್ನೆಲ್ಲ ರೆಸಾರ್ಟಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ 5 ಜನ ಆಯ್ಕೆ ಕಳಿಸ್ತಾ ಇದ್ದೆ. ಏಕೈಕ ವ್ಯಕ್ತಿ ಒಂದು ಕಡೆ 57, ಒಂದು ಕಡೆ 56 ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೆ. 5 ಇವತ್ತು ಇಷ್ಟೊತ್ತಾಯ್ತು, ನನಗೆ ಇಷ್ಟೊತ್ತಾಯ್ತು. ನಾನೆಲ್ಲೂ ಇಲ್ಲ, ಒಲಿವದಲ್ಲೇ ಇದ್ದೆ ನಾನು. ಎತ್ತಾಕೊಂಡು ನೀವೇ 2 ಟ್ರಿಪ್ ಕರ್ಕೊಂಡು ಹೋದ್ರು. ಒಂದು ಟ್ರಿಪ್ ನನಗೆ ಬರ್ತ್ಡೇ ಆಗ್ತಾ ಇದೆ, ನಿಮ್ಗೆಲ್ಲರದ್ದು ಊಟ ಅರೇಂಜ್ ಮಾಡಿದ್ದೀನಿ, ನೀವು ಖುದ್ದಾಗಿ ಬರಬೇಕು ಅಂತ ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕರೆದ್ರು. ಬಂದವ್ರು ಯಾರು ಕೈಗೆ ಸಿಕ್ಕಿದ್ರು ಅವ್ರು ಬಸ್ಗೆ ಹಾಕ್ಕೊಂಡು ಹೋದ್ರು. ತಪ್ಪಿಸ್ಕೊಂಡವ್ರನ್ನ ಮತ್ತೆ 21ನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು. ಇವರೇ ಕಾರ್ ಹಾಕ್ಕೊಂಡೋಗಿ ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರ ಕಾರಲ್ಲಿ ಕುಡಿಸ್ಕೊಂಡು ಬಂದು ಅವ್ರು ಬಲವಂತಾಗಿ ಕುಡಿಸ್ಕೊಂಡು ಊರು ಕರ್ಕೊಂಡು ಹೋಗ್ಬಿಟ್ಟು ನೀವೆಲ್ಲ ದೇವಸ್ಥಾನಗಳಲ್ಲಿ ಏನೇನು ಬೇಕೋ ಪ್ರಮಾಣ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದೀನಿ. ನಿಮ್ಮ ಜೊತೆಯಲ್ಲಿ ರೆಸಾರ್ಟಲ್ಲಿ ಹಾಲ್ಟ್ ಆಗಿದ್ದು 53 ಜನ. ನೀವು ಮತ ಬಂದಿರೋದು 35 ವೋಟು. ಇಂಥ ಬೆದರಿಕೆಗಳು, ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯಲ್ಲ. 53 ಜನನ್ನ ನೀವು ಕರ್ಕೊಂಡು ಹೋದ್ರಿ, ನೀವು 35 ಜನ ನಿಮ್ಗೆ ಓಟ್ ಹಾಕಿದ್ದಾರೆ, ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ?